ನಗರದ ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಜಿಲ್ಲಾ ವಿಜ್ಞಾನ ಕೇಂದ್ರ ವತಿಯಿಂದ ನಗರದ ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಆಚರಿಸಲಾಯಿತು. ಸಮಾರಂಭದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದ ವಿಜ್ಞಾನದ ಕುರಿತು ವಸ್ತು ಪ್ರದರ್ಶನದಲ್ಲಿ ಅತ್ಯುತ್ತಮ ಮಾಡೆಲ್ ತಯಾರಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಸಮಾರಂಭದಲ್ಲಿ ಭಾಗಿಯಾದ ಪ್ರೊಫೆಸರ್ ಡಾಕ್ಟರ್ ಗೀತಾ ಅವರು ವಿಜ್ಞಾನ ಮತ್ತು ಬಾಹ್ಯಾಕಾಶದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. Before the launch of Chandrayana 1 also lot many inventions were made, right? Lot many researches took place and scientists they tried to attempt for Chandrayana 1, right? Chandrayana, I hope you know Chandrayana 1 when it got when the mission was completed, on which year, in which year and on which date? Anyone aware of Chandrayana 1? 2008, in the year 2008, okay? Chandrayana 1. So the purpose of Chandrayana 1 was to detect the conditions on the moon, okay? Whether the conditions are favorable for the life of human beings, okay? Is there any what you call traces of important metals like helium? Helium is one costly metal, okay? It's not abundantly available in the crust of earth, okay? Very costly, lakhs together. One liter of helium gas, it costs several lakhs, right? And if we are able to bring helium from moon, ಅಂದ್ರೆ ಚಂದ್ರನ ಮೇಲಿರೋ ಹೀಲಿಯಂನ ಇಲ್ಲಿ ನಾವು ತಂದರೆ ಭೂಮಿ ಮೇಲೆ ನಮ್ಗೆ ಎಷ್ಟು ಈಗ ಪೆಟ್ರೋಲ್ ಪ್ರೈಸಸ್ ಎಲ್ಲ ಇದೆ, ಪೆಟ್ರೋಲ್ ರೇಟ್ ಡೈಲಿ ಏರ್ತಾ ಇದೆ. ವೈ? ಬಿಕಾಸ್ ಇವೆಲ್ಲ ಏನಂತಾರೆ ನಾನ್ ರಿನ್ಯೂವೇಬಲ್ ಸೋರ್ಸಸ್, ರೈಟ್? ಆ ಹೀಲಿಯಂನ ತಂದರೆ ಎಷ್ಟೋ ನೂರು ವರ್ಷಗಳಿದೆ, ಎಷ್ಟೋ ವರ್ಷಗಳವರೆಗೆ ನಮಗೇನು ಫ್ಯೂಯಲ್ ಬೇಕು ನಮ್ಮ ಇಂಜಿನ್ಸ್ಗಳಿಗೆ, ಓಕೆ? ನಮ್ಮ ಏನಂತಾರೆ 2 ವೀಲರ್ 4 ವೀಲರ್ ಅವುಗಳಿಗೆಲ್ಲ ಬೇಕಾಗಿರುವಂಥ ಇಂಜಿನ್ಗಳನ್ನ ಪೂರೈಕೆ ಮಾಡುವಂಥ ಶಕ್ತಿ 1 ಲೀಟರ್ ಹೀಲಿಯಮಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಏನು ನಮ್ಮ ಕ್ರೈಸಿಸ್ ಆಫ್ ಫ್ಯೂಯಲ್ ಏನಿದೆ ಭೂಮಿ ಮೇಲೆ ಅದನ್ನು ನಾವು ಕಂಪ್ಲೀಟಾಗಿ ಗೆಟ್ ರೀಡ್ ಆಫ್ ಆಗ್ಬೋದು ಅನ್ನೋ ಒಂದು ಪ್ರೆಡಿಕ್ಷನ್ ನಮ್ಮ ರಿಸರ್ಚರ್ಸ್ಗೆ, ನಮ್ಮ ಸೈಂಟಿಸ್ಟ್ಗಿದೆ. ಸೊ ಹೀಲಿಯಮ್ ಅಲ್ಲಿ ಇದೆ ಅಂತ ಸಸ್ಪೆಕ್ಟ್ ಇದೆ, ಇನ್ನೂ ಗೊತ್ತಿಲ್ಲ, ರೈಟ್? ಅದನ್ನು ತರ್ಬೋದು, ಹೀಲಿಯಮ್ ತಂದು ನಾವಿಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಈ ರೀತಿ ಸಾಕಷ್ಟು ಏನಂತಾರೆ ಪ್ರಾಬ್ಲಮ್ಸ್ಗಳನ್ನ ನಾವು ಚಂದ್ರಯಾನ 3ರಿಂದ ಅಥವಾ ಚಂದ್ರಯಾನ ಮಿಷನ್ಗಳಿಂದ ಸಾಲ್ವ್ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ. ಮತ್ತು ಇಟ್ಸ್ ಅ ಮ್ಯಾಟರ್ ಆಫ್ ಪ್ರೈಡ್ ಫಾರ್ ಅವರ್ ಕಂಟ್ರಿ, ಓಕೆ? ನಮ್ಮ ಭಾರತ ಯಾವುದು, ಅವರ್ ಇಂಡಿಯಾ, ನಮ್ಮ ಭಾರತ ಯಾವುದೇ ಕ್ಷೇತ್ರದಲ್ಲಿ ಹಿಂದೆ ಉಳಿಬಾರ್ದು, ಓಕೆ? ಇನ್ ಆಲ್ ಫೀಲ್ಡ್ಸ್ ಆಫ್ ಲೈಫ್ ಆರ್ ಸೊಸೈಟಿ ವಿ ಆರ್ ಅಹೆಡ್. ಅದು ಒಂದು ಪವರ್ಟಿ ಒಂದು ಇರ್ಬೋದು, ಅದು ಪ್ರಾಬ್ಲಮ್, ಅದು ಎಲ್ಲ ಕಂಟ್ರಿನಲ್ಲೂ ಇದೆ, ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಥವಾ ನಾವು ಎಕ್ಸಿಬಿಟ್ ಮಾಡ್ಕೋತೀವಿ ನಾವು ಭಾಳ ಬಡತನ ಇದೆ ಅಂತ, ಓಕೆ? ಬಡತನ ಏನಿಲ್ಲ, ಪ್ರಾಬ್ಲಮ್ಸ್ ಎಲ್ಲ ದೇಶದಲ್ಲೂ ಇದೆ. ಶ್ರೀಲಂಕಾ ಎಲ್ಲ ನೋಡಿದ್ದೀರಾ ಯಾವ ರೀತಿ ಪ್ರಾಬ್ಲಮ್ಸ್, ಆ ಥರ ಪ್ರಾಬ್ಲಮ್ಸ್ ಇಲ್ಲ. ಅಫ್ಘಾನಿಸ್ತಾನ್ ಪ್ರಾಬ್ಲಮ್ಸು ನಮ್ಮ ದೇಶದಿಲ್ಲ. ವಿ ಆರ್ ವೆರಿ ಫಾರ್ಚುನೇಟ್ ಟು born as Indians and to live in India, right? All of we should feel of ourselves, right? ಸಮಾರಂಭದಲ್ಲಿ ಜಿಲ್ಲಾ ವಿಜ್ಞಾನ ಕೇಂದ್ರದ ಸಿಒ ಪೊನ್ನರಸನ್, ಶಾರದಾ ಕುಲಕರ್ಣಿ, ಗಿರಿಜಾ ಹರ್ಷಗುಪ್ತಾ, ಸಚಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.